ಈ ಕೃಷಿ ಮೇಳ ಅನ್ನೋದೇ ಒಂದು ರೈತರಿಗೆ ಅನೇಕ ಹೊಸ ಹೊಸ ವಿನೂತನವಾದಂಥ ಕೃಷಿಯನ್ನು ಪರಿಚಯಿಸ್ತಕ್ಕಂಥದ್ದು. ಮತ್ತು ಈ ಕೃಷಿ ಮೇಳ ಭಾಳ ಪ್ರಮುಖವಾಗಿ ಇವತ್ತು ನೋಡಿದಿರ 300ಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಇಲ್ಲಿ ಹಾಕಿದ್ರ. ಇವೆಲ್ಲ ಯಾವ ರೀತಿ ಬೈ ಪ್ರಾಡಕ್ಟನ್ನು ಮಾಡಲಿಕ್ಕೆ ಅವಕಾಶ ಇದೆ. ಕೃಷಿಕರು ಬೆಳೆಯೋದಷ್ಟೇ ಅಲ್ಲ, ಬೆಳೆದ ತಕ್ಷಣ ಮಾರ್ಕೆಟಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ಕಲ್ತ್ಕೊಂಡ್ರೆ ಬಹುಶಃ ಅದರಿಂದ ಆದಾಯ ಭಾಳಷ್ಟು ನಿಮಗೆ 4-5 ಪಟ್ಟು ಆದಾಯ ಬರಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ನೀವು ಬೆಳೀತಕ್ಕಂಥ ಪದಾರ್ಥಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಮಾರುಕಟ್ಟೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ಅದನ್ನು ನೀವೇ ಮಾಡಲಿಕ್ಕೆ ಅವಕಾಶ ಇದೆ. ಮಧ್ಯೆ ಏಜೆನ್ಸಿಗಳು ತಗೊಂಡು ಅವ್ರು ಮಾಡಿ ಅವ್ರು ಮಾರಾಟ ಮಾಡ್ತಕ್ಕಂಥದ್ಕಿಂತ ನೀವೇ ತಾಲೂಕಿನಲ್ಲಿ ಅಥವಾ ಆ ಕೃಷಿ ಮಾಡ್ತಕ್ಕಂಥ ರೈತರು ಯಾರು ಬುದ್ಧಿವಂತರಿದ್ದೀರಾ ಅದನ್ನು ಬಳಸ್ಕೊಂಡು ಮಾಡೋದಾದರೆ ಇದಕ್ಕೆ ಒಂದು ದೊಡ್ಡ ನಿಮ್ಮೆಲ್ಲರಿಗೂ ಸಹಕಾರ ಸಿಗುತ್ತೆ. ಇವತ್ತು ಈ ಸಾಕಷ್ಟು ಸಮಸ್ಯೆ ಹೇಳೋದು, ನಾನು ಮಾತಾಡಲಿಕ್ಕೆ ಭಾಳಷ್ಟು ವಿಚಾರಗಳಿದೆ, ಆದರೆ ಎಲ್ಲವನ್ನೂ ನಾನು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನಮ್ಮ ಸರ್ಕಾರ ಇವತ್ತು 5 ಗ್ಯಾರಂಟಿ ಕೊಡ್ತಕ್ಕಂಥದ್ದು ಅಷ್ಟಕ್ಕೆ ಸೀಮಿತ ಆಗಿದೆ. ಕೃಷಿ ಇಲಾಖೆಯಲ್ಲಿ ಅನೇಕ ಪರಿಕರಗಳನ್ನ ನಾವು ಕೊಡ್ತಾ ಇದ್ದೀವಿ. ಇವತ್ತು 5,000ಕ್ಕೂ ಹೆಚ್ಚು ಇನ್ಶೂರೆನ್ಸನ್ನು 5,000 ಕೋಟಿಗಿಂತ ಈ ರಾಜ್ಯದಲ್ಲಿ ಕಳೆದ 2.5 ವರ್ಷ ನಾವು ಕೊಟ್ಟಿದ್ದೀವಿ. ಈ ಭಾಗದಲ್ಲಿ ತೋಟಗಾರಿಕೆ ಹೆಚ್ಚಿದೆ. ನಮ್ಮ ಬೇರೆ ಉತ್ತರ ಕರ್ನಾಟಕದಲ್ಲಿ ಹಳೆ ಮೈಸೂರಿನಲ್ಲಿ ಕೃಷಿ ಹೆಚ್ಚಿದೆ. ಆದರೆ ಮಂಗಳೂರು, ಉಡುಪಿ, ಕಾರವಾರ, ಶಿವಮೊಗ್ಗ, ಮಡಿಕೇರಿ ಈ ಭಾಗದಲ್ಲಿ ತೋಟಗಾರಿಕೆ ಹೆಚ್ಚಿದೆ. ತೋಟಗಾರಿಕೆನೆಲ್ಲ ಒಂದಷ್ಟು ಇನ್ಶೂರೆನ್ಸ್ ಸಮಸ್ಯೆ ಇದೆ, ನನಗೆ ಗೊತ್ತಿದೆ. ನಾನು ಮಲ್ಲಿಕಾರ್ಜುನ ಅವ್ರ ಹತ್ರ ಮಾತನಾಡಿದ್ದೀನಿ, ಅಧಿಕಾರಿಗಳ ಹತ್ರ ಮಾತನಾಡಿದ್ದೀನಿ, ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿ. ಹಿಂದೆ ನಮ್ಮ ಸರ್ಕಾರ ಬರೋದ್ರಿಂದ ಮೊದಲು 12ರಿಂದ 13 ಲಕ್ಷ ಈ ರಾಜ್ಯದಲ್ಲಿ ರೈತರು ರಿಜಿಸ್ಟರ್ ಮಾಡ್ಕೊತಿದ್ರು ಈ ಒಂದು ನಮ್ಮ ಇನ್ಶೂರೆನ್ಸ್ಗೆ. ಇವತ್ತು 27 ಲಕ್ಷವನ್ನು ದಾಟಿದ್ದಾರೆ ರೈತರು. 27 ಲಕ್ಷಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್. ಹಾಗಾಗಿ 5,000 ಕೋಟಿಗಿಂತನೂ ಸಹ ಹೆಚ್ಚು ಇವತ್ತು ಇನ್ಶೂರೆನ್ಸು ಬರಲಿಕ್ಕೆ ಅನುಕೂಲ ಆಗಿದೆ. ಸ್ವಲ್ಪ ತೋಟಗಾರಿಕೆಯಲ್ಲಿರ್ತಕ್ಕಂಥ ನ್ಯೂನತೆಯನ್ನು ಸಹ ಮುಂದಿನ ದಿನದಲ್ಲಿ ಸರಿಪಡಿಸ್ತೀವಿ. ಅವಾಗ ಈ ಭಾಗದ ರೈತರಿಗೂ ಸಹ ಆ ಸಮಸ್ಯೆಯನ್ನು ಬಗೆಹರಿದೆ. ಅದರ ಜೊತೆಗೆ ಈ 2.5 ವರ್ಷ ಈ ಒಂದು ಸಬ್ಸಿಡಿ ಏನಿದೆ 2,500 ಕೋಟಿಗಿಂತಲೂ ಹೆಚ್ಚು ಈ ರಾಜ್ಯದ 31 ಜಿಲ್ಲೆಗೆ ನಾವು ನಮ್ಮ ಸರ್ಕಾರ ಸಬ್ಸಿಡಿಯನ್ನು ಸಹಾಯಧನವನ್ನು ಕೊಡ್ತಕ್ಕಂಥದ್ದನ್ನು ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. Calling a special session in the assembly. Same time in after 26th till February 2nd, we will see that in every assembly session, 5 to 10 kilometers. Sir, opposite Narega. Across the city, involving all the panchayat members and laborers who wanted to have the right to work with the job plan. So we have a Padiyatra, we have a demonstration. We want to inform the people that how they have been affected. Almost 6,000 crores work will be on them. Taken every year, every state, having about 1 crore of work in every panchayat. Now I think this want to kill this entire project. So we wanted to encourage all the stakeholders, call them, educate them. We wanted to see that act will be rolled back. Sir, Assam is it? Sir, Assam is it? Okay, my party has said I'll discuss with my party leaders. ಸರ್, ಎಸ್.ಪಿ. ಮತ್ತು ಕಮಿಷನರ್ ವರ್ಗಾವಣೆ ಹಿಂದೆ ಕಾಂಗ್ರೆಸ್ ಅವರೇ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಬಿಜೆಪಿ ಮಾಡ್ತಾರೆ. ದಿನ ಆರೋಪ ಮಾಡ್ತಾ ಇರಲಿ, ದಿನ ಆರೋಪ ಕೇಳೋಣ. ಓಕೆ.